ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಈ ವಿಡಿಯೋದಲ್ಲಿ 5 ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. 3 ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, 2 ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳಾಗಿರ್ತವೆ. ನೋಡೋಣ, ಒಂದೊಂದಾಗಿ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳನ್ನು ಕವರ್ ಮಾಡ್ತಿರೋದ್ರಿಂದ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ನ್ಯೂಸ್ ಅನ್ನ ನೋಡೋದಾದ್ರೆ, ನಾನು ಭಾನುವಾರದ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ UK ಎಲೆಕ್ಷನ್ ಬಗ್ಗೆ. ನಿನ್ನೆ ಎಲೆಕ್ಷನ್ ಆಗಿತ್ತು, ಇವತ್ತು ರಿಸಲ್ಟ್ ಬರ್ದಿದೆ. ನೋಡಬಹುದು, ಬ್ರಿಟನ್ಸ್ ಲೇಬರ್ ಪಾರ್ಟಿ ಹ್ಯಾಸ್ ವನ್ ಎನಫ್ ಸೀಟ್ಸ್ ಟು ಹ್ಯಾವ್ ಎ ಮೆಜಾರಿಟಿ ಇನ್ ದ UK ಪಾರ್ಲಿಮೆಂಟ್. ಅಂದ್ರೆ ರಿಷಿ ಸುನಾಕ್ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಪಾರ್ಟಿ ಸೋತಿದೆ. ಅವರ ಎದುರುಗಡೆ ಈ ವ್ಯಕ್ತಿ ಇದ್ದಾರೆ, ಕೀರ್ ಸ್ಟಾರ್ಮರ್. ಇವರು ಈಗ UK ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗ್ತಿದ್ದಾರೆ. ಅಂದ್ರೆ ಕನ್ಸರ್ವೇಟಿವ್ ಪಾರ್ಟಿ ಏನಿತ್ತು, ಕಳೆದ 14 ವರ್ಷಗಳಿಂದ ಅಲ್ಲಿ ಆಡಳಿತದಲ್ಲಿತ್ತು. ನೀವು ಇಲ್ಲಿ ನೋಡಬಹುದು. ಆಸ್ ವೋಟರ್ಸ್ ಪನಿಶ್ಡ್ ದ ಗವರ್ನಿಂಗ್ ಕನ್ಸರ್ವೇಟಿವ್ಸ್ ಆಫ್ಟರ್ 14 years ಆಫ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅಪ್ಹೀವಲ್. ಇದ್ರ ಬಗ್ಗೆ ನೋಡಬಹುದು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಾಕ್ had already acknowledged the defeat and said he called center left Labour's leader Keir Starmer to congratulate him on becoming the country's next prime minister. ಇದೊಂದು ಮೇಜರ್ ನ್ಯೂಸ್ ಅಂತಾನೆ ಹೇಳ್ಬೋದು UK ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ UK ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡಿದೆ ಈ ನ್ಯೂಸ್ಗೆ ಅಂತ ನೋಡೋದಾದ್ರೆ, ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಫ್ಲಾಟ್ ಆಗಿ ಓಪನ್ ಆಗಿ ನಂತರ ಒಳ್ಳೆ ರ್ಯಾಲಿ ಬಂದಿತ್ತು, ನಂತರ ಡೌನ್ ಆಗಿದೆ, ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಇನ್ನು ಮಾರ್ಕೆಟ್ ಓಪನ್ ಇರುತ್ತೆ, ಸದ್ಯದ ಮಟ್ಟಿಗಂತೂ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ UK ಮಾರ್ಕೆಟ್. ಇಲ್ಲಿ ನೋಡಬಹುದು UKX FTSE 100 ಇಂಡೆಕ್ಸ್. ಹಾಗೆ ಇವರು ಏನೀಗ ಸೆಲೆಕ್ಟ್ ಆಗ್ತಾ ಇದ್ದಾರೆ, ಕೀರ್ ಸ್ಟಾರ್ಮರ್. ಇವರು ಪ್ರೋ ಇಂಡಿಯಾ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅನ್ನುವಂತ ನ್ಯೂಸ್ ಗಳನ್ನ ನಾವು ನೋಡಿದ್ವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಇಂಡಿಯಾ ಜೊತೆಗೆ ಇರಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ನಮ್ಮ ಇಂಡಿಯನ್ ಫ್ರಾಟರ್ನಿಟಿ ಏನಿದೆ UK ನಲ್ಲಿ, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತ ಸುದ್ದಿಗಳಿದಾವೆ. ಜೊತೆಗೆ ಸಾಕಷ್ಟು ಪ್ರಾಮಿಸ್ ಗಳನ್ನು ಕೂಡ ಇವರು ಇಂಡಿಯನ್ ಫ್ರಾಟರ್ನಿಟಿಗೆ ಮಾಡಿದ್ದಾರೆ ಅನ್ನುವಂತ ನ್ಯೂಸ್ ಗಳಿದೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ಟೈಗಳು ಕಂಟಿನ್ಯೂ ಆಗುತ್ತೆ ನಮ್ಮ ಇಂಡಿಯಾ ಅಂಡ್ UK ಜೊತೆ ಅಂತ. ಹಾಗೆ ಈ ಲೇಬರ್ ಪಾರ್ಟಿ ಏನಿದೆ, ಇದು ಆಂಟಿ ಇಂಡಿಯಾ ಲೇಬರ್ ಪಾರ್ಟಿ ಅಲ್ಲ ಅನ್ನೋಂತ ಸುದ್ದಿಗಳಿದೆ. ಇವರು ಪ್ರೋ ಇಂಡಿಯಾ ಒಪಿನಿಯನ್ ಇಟ್ಕೊಂಡಿರುವಂತ ಪಾರ್ಟಿ. ಹಾಗಾಗಿ ಇಂಡಿಯಾಗೆ ಬೆನಿಫಿಟ್ ಅಂತೂ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ FTA ಟಾಕ್ಸ್ ಕೂಡ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಸಾಕಷ್ಟು ದಿನದಿಂದ ಪೆಂಡಿಂಗ್ ಇದೆ. FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಮೇ ಬಿ ಇವರು ಮೆಜಾರಿಟಿ ಬಂದಿರೋದ್ರಿಂದ ಅದು ಕೂಡ ಫಾಸ್ಟ್ ಆಗಬಹುದು. ನೋಡೋಣ ಇದನ್ನ ಇನ್ನು ಯಾವೆಲ್ಲ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ಅನ್ನೋಂತ ನ್ಯೂಸ್ ಗಳು ಮೇ ಬಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಆಗ ನಾವು ಇದನ್ನ ಬೇಕಿದ್ರೆ ಕವರ್ ಮಾಡೋಣ. ನಂತರ ಎರಡನೇ ನ್ಯೂಸ್ಗೆ ಬರೋದಾದ್ರೆ, ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನೋಡಬಹುದು, ಜೂನ್ ಅಲ್ಲಿ 42 ಲಕ್ಷಕ್ಕಿಂತ ಜಾಸ್ತಿ ನ್ಯೂ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಮಾಡಿದ್ದಾರೆ ಜನ. ನೋಡಬಹುದು 42.4 ಲಕ್ಷ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದಾವೆ. ಟೋಟಲ್ ಈಗ 16 ಕ್ರೋರ್ ತಲುಪಿದೆ. 16 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಅನ್ನ ತಲುಪಿದೆ. ತುಂಬಾನೇ ಬಿಗ್ ಗ್ರೋತ್ ಅಂತಾನೆ ಹೇಳ್ಬೋದು ಡಿಮ್ಯಾಟ್ ಅಕೌಂಟ್ಸ್ ನಂಬರ್ ಅಲ್ಲಿ. ಯಾಕಂದ್ರೆ 2020 ಅಲ್ಲಿ ಬರೀ 2 ಕೋಟಿಗಳ ಹತ್ರದಲ್ಲಿದ್ದಂತ ನಂಬರ್ಸ್ ಜಸ್ಟ್ 4 to 5 ಇಯರ್ಸ್ ಅಲ್ಲಿ 16 ಕೋಟಿಗೆ ಬೆಳೆಯೋದು ಅಂತಂದ್ರೆ ಸಣ್ಣದಲ್ಲ. ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಇದನ್ನ. ಹಾಗೆ ಈ 16 ಕೋಟಿಯಲ್ಲಿ ಒಂದಷ್ಟು ಅಕೌಂಟ್ ಗಳು ಇನ್ಆಕ್ಟಿವ್ ಆಗಿರ್ತವೆ, ಆಗಿರಲ್ಲ ಅಂತೇನಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಆಡ್ ಆಗ್ತಿರೋದನ್ನ ನೋಡಿದ್ರೆ ಖಂಡಿತ ಇದು ಬಿಗ್ ಪಾಸಿಟಿವ್ ನ್ಯೂಸ್ ನಮ್ಮ ಮಾರ್ಕೆಟ್ಗೂ ಕೂಡ, ಆಸ್ ಎ ಇನ್ವೆಸ್ಟರ್ಸ್ ನಮಗೂ ಕೂಡ. ಯಾಕೆಂತಂದ್ರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಜೊತೆಗೆ ಇಷ್ಟು ದಿನ ಏನು ನಮ್ಮ ಮಾರ್ಕೆಟ್ FIIs ಅಥವಾ FPI ಗಳ ಕೈಗೊಂಬೆ ಆಗಿರ್ತಾ ಇತ್ತು, ಆ ರೀತಿ ಆಟಗಳು ನಡೀತಾ ಇಲ್ಲ. ಸೊ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್. ಜೊತೆಗೆ ನಮ್ಮ ಇಂಡಿಯಾದ ಗ್ರೋತ್ ಪೊಟೆನ್ಶಿಯಲ್ ಕೂಡ ಚೆನ್ನಾಗಿದೆ. ಹಾಗಾಗಿ ನಾವು ಮಾಡ್ಬೇಕಾಗಿರೋದೇನಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಬೇಕು. ಮಾರ್ಕೆಟ್ಗೆ ಬಂದ್ವಿ ಅಂದ ತಕ್ಷಣ ₹1, ₹2, ₹5 ಇರುವಂತಹ ಸ್ಟಾಕ್ ಗಳನ್ನ ಹುಡುಕದೆ, ಆ ಸ್ಟಾಕ್ ಪ್ರೈಸ್ ಎಷ್ಟೇ ಇರಲಿ, ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ಯಾ, ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದಾ, ಇವುಗಳನ್ನ ನೋಡಿ ನಾವು ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೆ ಮಾರ್ಕೆಟ್ ಅಲ್ಲಿ ಲಾಸ್ ಆಗುವಂತಹ ಚಾನ್ಸಸ್ 0, ಲಾಭ ಆಗುವಂತ ಚಾನ್ಸಸ್ 100% ಇರುತ್ತೆ. ಹಾಗಾಗಿ ಇನ್ ಕೇಸ್ ಯಾರಾದ್ರೂ ಹೊಸಬರು ನಮ್ಮ ವಿಡಿಯೋಗಳನ್ನ ನೋಡ್ತಿದ್ರೆ, ನಿಮ್ಗೆ ನಾನು ಹೇಳೋದಿಷ್ಟೇ, ಸ್ಟಾಕ್ ಪ್ರೈಸ್ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ. ಕಂಪನಿಯ ಫಂಡಮೆಂಟಲ್ಸ್ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಜೊತೆಗೆ 50% ಸ್ಟಾಕ್ ಕರೆಕ್ಷನ್ ಆದ ತಕ್ಷಣ ಭಯಪಟ್ಟು ಎಕ್ಸಿಟ್ ಆಗಬೇಡಿ. ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ. ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಸಣ್ಣ ಪುಟ್ಟ ಕರೆಕ್ಷನ್ ಗಳಿಗೆ ಭಯ ಪಡಬೇಡಿ. ಹಾಗೆ ನ್ಯೂ ಅಡಿಷನ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ನೋಡಬಹುದು ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ಎಸ್ಪೆಷಲಿ ಏಪ್ರಿಲ್ 2023 ಡೇಟಾ ಇದೆ, ಯಾವ ಪ್ರಮಾಣದಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗ್ತಿದೆ ಅಂತ. ಎಸ್ಪೆಷಲಿ ಜನವರಿ 2024 ನೋಡಬಹುದು ಎಲ್ಲಿವರೆಗೂ ಹೋಗಿದೆ ಸ್ಪೈಕ್ ಅಂತ. ನಂತರ ಮಾರ್ಚ್ ಅಂಡ್ ಏಪ್ರಿಲ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ. ನಂತರ ಮೇ ಅಂಡ್ ಜೂನ್ ಅಲ್ಲಿ ಪಿಕಪ್ ಆಗಿದೆ. ಜಾಸ್ತಿ ಜನ ಮಾರ್ಕೆಟ್ ಗೆ ಬಂದಷ್ಟು ಖಂಡಿತ ವೆಲ್ತ್ ಇಂಡಿಯಾನ ನಾವು ನೋಡ್ಲಿಕ್ಕೆ ಸಾಧ್ಯ. ಬಟ್ ಯಾವುದೇ ಕಾರಣಕ್ಕೂ ಹೊಸಬರು ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. F&O ಗಂತೂ ಹೋಗ್ಲೇಬೇಡಿ. ಕಾನ್ಸಂಟ್ರೇಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಅಥವಾ ಸ್ಟಾಕ್ ಅಲ್ಲಾಗ್ಲಿ ಕಡಿಮೆ ಮಾಡಿದ್ರು ಸರಿ, ತಿಂಗಳಿಗೆ 1,000 ಮಾಡ್ಲಿ 2,000 ಮಾಡ್ಲಿ, ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ, ಖಂಡಿತ ಲಾಭ ಆಗುತ್ತೆ. ನಂತರ ಬಜೆಟ್ ಬಗ್ಗೆ ನೋಡಬಹುದು, 40,000 ಕೋಟಿ PLI ಸ್ಕೀಮ್ ಅನ್ನ ತರಬಹುದು ಅನ್ನೋ ಅಂತ ಸುದ್ದಿ ಇದೆ.
ಅದು ಎಲೆಕ್ಟ್ರಾನಿಕ್ಸ್ ಸಬ್ ಅಸೆಂಬ್ಲೀಸ್ ಅಂಡ್ ಕಾಂಪೋನೆಂಟ್ಸ್ ಗೆ ಸಂಬಂಧಪಟ್ಟಂತೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಈ ರೀತಿ ಅನೌನ್ಸ್ಮೆಂಟ್ ಏನಾದ್ರೂ ಬಂದ್ರೆ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ. ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಈ ರೀತಿ ಅನೌನ್ಸ್ಮೆಂಟ್ ಬಂದ್ರೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ನೋಡೋಣ, ಇವೆಲ್ಲ ಕೂಡ ಜಸ್ಟ್ ನ್ಯೂಸ್ ಗಳು ಅಷ್ಟೇ, ಹೋಪ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್. ರಿಯಾಲಿಟಿ ನಮಗೆ ಗೊತ್ತಾಗೋದು ಬಜೆಟ್ ದಿನ. ಸೊ ಹಾಗಾಗಿ ಕನ್ಫರ್ಮೇಶನ್ ಬಂದ್ಮೇಲೆ ಅದ್ರ ಬಗ್ಗೆ ನಾವು ಕವರ್ ಮಾಡೋ ಅಂತ ಪ್ರಯತ್ನ ಮಾಡೋಣ. ಹಾಗಾಗಿ ನಮಗೂ ಕೂಡ ಕ್ಲೀನ್ ಆಗಿ ಗೊತ್ತಾಗುತ್ತೆ ಯಾವ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಹೆಚ್ಚು ಬೆನಿಫಿಟ್ ಆಗ್ಬೋದು ಅಂತ. ಆಗ ಇನ್ನು ಕ್ಲಾರಿಟಿ ಸಿಗುತ್ತೆ. ಹಾಗೆ ಇದು ಚಾಲೆಂಜಿಂಗ್ ಕೂಡ ಇಲ್ಲೇ ನೋಡಬಹುದು. However, finding companies to participate in the scheme will be a real challenge and the scheme will have to begin with joint ventures. ಅಂದ್ರೆ ಅಂತ ಕಂಪನಿಗಳನ್ನ ಫೈಂಡ್ ಮಾಡೋದು ಕೂಡ ಕಷ್ಟ. ಜೊತೆಗೆ ಸಿಕ್ಕರು ಕೂಡ ಅವುಗಳು ಜಾಯಿಂಟ್ ವೆಂಚರ್ ಅಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಅಕ್ಸೆಸ್ ಟು ದ ಚೀನೀಸ್ ಎಕೋಸಿಸ್ಟಮ್. ಅಂದ್ರೆ ಚೀನೀಸ್ ಕಂಪನೀಸ್ ಏನಿದಾವೆ ಮುನ್ನೆಲೆಯಲ್ಲಿ ಈಗ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ, ಅವುಗಳ ಜೊತೆ ಜಾಯಿಂಟ್ ವೆಂಚರ್ ಮೂಲಕನೇ ಮುಂದುವರಿಬೇಕಾಗುತ್ತೆ ಅಂತ ಹೇಳ್ತಿದೆ ಸೋರ್ಸಸ್. ನೋಡೋಣ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರ್ತವೆ ಬಜೆಟ್ ಅಲ್ಲಿ ಅಂತ. ನಂತರ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡಬಹುದು. ಚೀನೀಸ್ ಇನ್ವಾಲ್ವ್ಮೆಂಟ್ ಇನ್ ಹಿಂಡೆನ್ಬರ್ಗ್ ರಿಪೋರ್ಟ್. ಸೀನಿಯರ್ ಲಾಯರ್ ಜೆಟ್ಮಲಾನಿಸ್ ಕ್ಲೈಮ್ ಟರ್ನ್ಸ್ ಅದಾನಿ ಸಗಾ ಇಂಟು ಎ ಸ್ಪೈ ಥ್ರಿಲ್ಲರ್. ಸೀನಿಯರ್ ಲಾಯರ್ ಏನಿದ್ದಾರೆ ನೋಡಬಹುದು ನೀವು ಇಲ್ಲಿ, ಮಹೇಶ್ ಜೆಟ್ಮಲಾನಿ ಅವರು ಚೀನೀಸ್ ಲಿಂಕ್ಸ್ ಇದೆ ಅನ್ನುವಂತ ಅಲಿಗೇಷನ್ಸ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಕೆಲವು ನೇಮ್ ಗಳನ್ನು ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ತಮ್ಮ ಎಕ್ಸ್ ಪೋಸ್ಟ್ ಅಲ್ಲಿ. ನೋಡಬಹುದು, ಜೆಟ್ಮಲಾನಿ ಕ್ಲೈಮ್ಡ್ ದಟ್ ಚೀನೀಸ್ ಸ್ಪೈ ಅನ್ಲಾ ಚೆಂಗ್ ಅಂಡ್ ಹರ್ ಹಸ್ಬೆಂಡ್ ಮಾರ್ಕ್ ಕಿಂಗ್ಡನ್ hired Hindenburg to produce the report on Adani. They used Kotak Mahindra Investments Limited to set up a trading for short selling Adani shares, profiting millions from their activities. Their actions substantially eroded Adani's market cap, causing financial harm to many Indian retail investors. ಇವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಬಹುದು, ಮಹೇಶ್ ಜೆಟ್ಮಲಾನಿ ಅವರ ನೇಮ್ ಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಯಾವ ಡೆವಲಪ್ಮೆಂಟ್ ಅನ್ನ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಅದಾನಿ ಸಗಾ ಅಂಡ್ ಹಿಂಡೆನ್ಬರ್ಗ್ ರಿಪೋರ್ಟ್. ಹಾಗಂತ ಅದಾನಿ ಗ್ರೂಪ್ ಏನು ಅಂತ ಬಿಗ್ ಪ್ರಾಬ್ಲಮ್ ಸದ್ಯದ ಮಟ್ಟಿಗಂತೂ ಕಾಣ್ತಾ ಇಲ್ಲ. ಮುಂದೆ ಏನಾದ್ರೂ ಅರೈಸ್ ಆದ್ರೆ ಗೊತ್ತಿಲ್ಲ. ಆಸ್ ಆಫ್ ನಾವು ಅಂತ ಬಿಗ್ ಥ್ರೆಟ್ ಏನಿಲ್ಲ ಅದಾನಿ ಗ್ರೂಪ್ಗೆ. ಸೊ ಈ ರೀತಿ ಏನಾದ್ರೂ ಇದ್ರೆ ಅದು ಖಂಡಿತ ಇನ್ನೂ ಒಂದು ಲೆವೆಲ್ಗೆ ಹೋಗುತ್ತೆ. ಹಾಗೇನಾದ್ರೂ ಆಗಿದೆ ಆಕ್ಚುಲಿ ಅದಾನಿ ಗ್ರೂಪ್ಗೆ ಪಾಸಿಟಿವ್ ಪಾಯಿಂಟ್ ಆಗ್ಬಹುದು. ಯಾಕಂದ್ರೆ ಅವರು ಪೊಲಿಟಿಕಲ್ ಗೇನ್ ಅನ್ನ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತದ ಹೆಸರನ್ನ ಕೆಡಿಸಬೇಕು ಅಂತ ಮಾಡಿರುವಂತ ಪ್ಲಾನ್ ಆಗಿರುತ್ತೆ. ಇನ್ ಕೇಸ್ ಇವರು ಈ ರೀತಿ ಇನ್ವಾಲ್ವ್ ಆಗಿ ಮಾಡಿದ್ರೆ, ಹಾಗಾಗಿ ಅದಾನಿ ಗ್ರೂಪ್ ಸೇಫ್ ಆಗ್ಬಿಡುತ್ತೆ. ಇನ್ ಕೇಸ್ ಇದು ನಿಜ ಆದ್ರೆ, ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಸೀನಿಯರ್ ಲಾಯರ್ ಅವರು ಅಲಿಗೇಷನ್ ಮಾಡ್ತಿದ್ದಾರೆ ಅಂತಂದ್ರೆ ಏನಾದ್ರೂ ಸೋರ್ಸ್ ಇಟ್ಕೊಂಡೇ ಮಾಡಿರ್ತಾರೆ, ಸುಮ್ನೆ ಮಾಡಿರೋದಿಲ್ಲ. ನೋಡೋಣ ಇನ್ನು ಮುಂದುವರೆದು ಯಾವ ರೀತಿಯ ಅಪ್ಡೇಟ್ ಗಳು ಬರುತ್ತವೆ ಅಂತ. ನಂತರ 6ನೇ ನ್ಯೂಸ್, ಕೊನೆಯ ನ್ಯೂಸ್ ನೋಡಬಹುದು. ಒಂದು ಇಂಡಿವಿಜುವಲ್ ಕಂಪನಿಗೆ ಸಂಬಂಧಪಟ್ಟಂತೆ ಡಾಲಿ ಖನ್ನಾ ಪಿಕ್ಸ್ 1.1% ಸ್ಟೇಕ್ ಇನ್ ದಿಸ್ ಮಲ್ಟಿ ಬ್ಯಾಗರ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಇನ್ ಜೂನ್ ಕ್ವಾರ್ಟರ್. ಶೇರ್ಸ್ ಜಂಪ್ 12%. ಡಾಲಿ ಖನ್ನಾ ಅವರು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಇವರು ಕೂಡ ಒಬ್ರು ಇನ್ವೆಸ್ಟರ್, 100 ಕೋಟಿಗಳ ನೆಟ್ವರ್ತ್ ಇರುವಂತ ಇನ್ವೆಸ್ಟರ್. ಇವರು ಸಾಕಷ್ಟು ಮೈಕ್ರೋ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಪೊಟೆನ್ಶಿಯಲ್ ಇರುವಂತಹ ಮೈಕ್ರೋ ಕ್ಯಾಪ್ ಕಂಪನಿಗಳನ್ನ ಹುಡುಕಿ ಅಂತ ಒಂದು ಇನ್ವೆಸ್ಟ್ಮೆಂಟ್ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ಜೂನ್ ಕ್ವಾರ್ಟರ್ ಅಲ್ಲಿ ಅವರು ಬೈ ಮಾಡಿದ್ದಾರೆ. ನೈಲ್ ಲಿಮಿಟೆಡ್ ನೋಡಬಹುದು. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ವಿಚ್ ಮ್ಯಾನುಫ್ಯಾಕ್ಚರ್ಸ್ ಲೀಡ್ ಅಲೈಸ್ ಫಾರ್ ಬ್ಯಾಟರೀಸ್ ಅಂಡ್ ಅದರ್ ಅಪ್ಲಿಕೇಶನ್ಸ್. ಇದರಲ್ಲಿ ಇವರು 1.1% ಸ್ಟೇಕ್ ಅನ್ನ ತಗೊಂಡಿದ್ದು. ಆ ಒಂದು ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಭರ್ಜರಿ ಮೂವ್ ಕೂಡ ಕಂಡು ಬಂದಿದೆ. ನೋಡಬಹುದು ನೀವು ಇಲ್ಲಿ ನ್ಯೂಸ್ ಬಂದ ತಕ್ಷಣ ಯಾವ ರೀತಿ ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅವ್ರಿವ್ರು ಇನ್ವೆಸ್ಟ್ ಮಾಡಿದ್ದನ್ನ ನೋಡಿ ನಾವು ಇನ್ವೆಸ್ಟ್ ಮಾಡೋದಲ್ಲ, ಕಂಪನಿ ಬಗ್ಗೆ ನಾವು ತಿಳ್ಕೊಳ್ಬೇಕು. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವಿಲ್ಲೇ ನೋಡಿದ್ವಿ ಶಾರ್ಟ್ ಆಗಿ. ಲೀಡ್ ಅಲೈಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು ಬ್ಯಾಟರೀಸ್ ಅಲ್ಲಿ ಬಳಸುವಂತ ಲೀಡ್ ಅಲೈಸ್ ಜೊತೆಗೆ ಬೇರೆ ಅದರ್ ಅಪ್ಲಿಕೇಶನ್ಸ್ ಅಲ್ಲೂ ಕೂಡ ಅದನ್ನ ಬಳಸ್ತಾರೆ. ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ 559 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನಾವು ಮೊದಲಿಗೆ ನೋಡಿದ್ವಿ ಮೈಕ್ರೋ ಕ್ಯಾಪ್ ಅಂತ. ಮೈಕ್ರೋ ಕ್ಯಾಪ್ ಸ್ಟಾಕ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಾವು ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 104%, ಅಂದ್ರೆ ಆಲ್ಮೋಸ್ಟ್ 6 ಮಂತ್ಸ್ ಅಲ್ಲಿ ಡಬಲ್ ಆಗಿದೆ. ನಂತರ 1 ಇಯರ್ ಪರ್ಫಾರ್ಮೆನ್ಸ್ 135%. ಹಾಗೆ ಕರೆಕ್ಷನ್ ಗಳನ್ನ ನೀವು ಇಲ್ಲೇ ನೋಡಬಹುದು. ಒಂದು ಟ್ರೈಲರ್ 18-19%. ಹಾಗೆ ನಾವು ಇಲ್ಲಿನ ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 27%. ಈಸಿಯಾಗಿ 27, 28, 30% ಕೂಡ ಕರೆಕ್ಷನ್ ಆಗುತ್ತವೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 620% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಒಂದು ಸಡನ್ ರ್ಯಾಲಿ ಬರುತ್ತೆ, ನಂತರ ಡೌನ್ ಫಾಲ್ ಬರುತ್ತೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ. ನಂತರ ರ್ಯಾಲಿ, ನಂತರ ಡೌನ್ ಫಾಲ್, ನಂತರ ರ್ಯಾಲಿ, ನಂತರ ಡೌನ್ ಫಾಲ್. ಇದೇ ರೀತಿ ಮೂವ್ ಆಗಿದೆ ಸ್ಟಾಕ್. ಈಗ ಒಂದು ರ್ಯಾಲಿ ಬಂದಿದೆ, ಗೊತ್ತಿಲ್ಲ ಕರೆಕ್ಷನ್ ಯಾವಾಗ ಬರುತ್ತೆ ಅಂತ. ಯಾವಾಗ ಬೇಕಾದ್ರೂ ಬರ್ಬೋದು. ಅದಕ್ಕೆ ರೆಡಿ ಇರಬೇಕು ಇನ್ವೆಸ್ಟ್ ಮಾಡಿದ್ಮೇಲೆ. ಕಂಪನಿ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನಂತರ ನೀವು ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅವ್ರು ಯಾಕೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು, ನಂತರ ಡಿಸಿಷನ್ ತಗೊಳ್ಬೇಕು. ಅವ್ರು ಯಾಕಾದ್ರೂ ಇನ್ವೆಸ್ಟ್ ಮಾಡಿರ್ಲಿ. ಯಾಕಂದ್ರೆ ಈ ನ್ಯೂಸ್ ಗಳಲ್ಲೆಲ್ಲ ಅವ್ರು ಯಾಕೆ ಇನ್ವೆಸ್ಟ್ ಮಾಡಿದ್ರು ಅಂತ ಬರೋದಿಲ್ಲ. ಯಾಕಂದ್ರೆ ಅವ್ರೇನ್ ಯಾರಿಗೂ ಹೇಳೋದಿಲ್ಲ ನಾನು ಯಾಕೆ ಇನ್ವೆಸ್ಟ್ ಮಾಡಿದೀನಿ ಸ್ಟಾಕ್ ಅಲ್ಲಿ ಅಂತ. ಇನ್ ಕೇಸ್ ಯಾವ್ದಾದ್ರು ಇಂಟರ್ವ್ಯೂ ಯಾರಾದ್ರೂ ಕಂಡಕ್ಟ್ ಮಾಡಿದ್ರೆ
ಅಂತ ಸಮಯದಲ್ಲಿ ಏನಾದ್ರು ಅವರು ಕೆಲವು ಪಾಯಿಂಟ್ಸ್ ಅನ್ನ ಹೇಳ್ಬೋದು ಬಿಟ್ರೆ ಅದಕ್ಕೆ ಮುಂಚೆ ಏನ್ ಹೇಳಕ್ ಹೋಗೋದಿಲ್ಲ. ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಬೈ ಮಾಡಿದರೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಎಕ್ಸಿಟ್ ಆಗ್ಬಹುದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ, ಅಥವಾ ನೆಕ್ಸ್ಟ್ 5 years ಹೋಲ್ಡ್ ಮಾಡಬಹುದು. ಹಾಗಾಗಿ ಅವ್ರು ಇವರನ್ನ ನೋಡಿ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಅವ್ರು ಇನ್ವೆಸ್ಟ್ ಮಾಡಿದ್ರ ಓಕೆ, ನೀವು ಆ ಕಂಪನಿ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಪಡಿ. ಆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಫೈನಾನ್ಷಿಯಲ್ಸ್ ಹೇಗಿದೆ, ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ, ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದ್ಯಾ, ಮ್ಯಾನೇಜ್ಮೆಂಟ್ ಯಾರಿದ್ದಾರೆ, ಹಿಂದೆ ತಗೊಂಡಂತ ಡಿಸಿಷನ್ ಗಳನ್ನ ಅಥವಾ ನಿರ್ಧಾರಗಳನ್ನ ಅವರು ಫುಲ್ಫಿಲ್ ಮಾಡಿದ್ದಾರಾ, ಇವೆಲ್ಲನೂ ಕೂಡ ಚೆಕ್ ಮಾಡಿ ನಂತರ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೂ ಕೂಡ ಒಂದಷ್ಟು ಲಾಭ ಆಗ್ಬಹುದು. ಅದನ್ನ ನೋಡದೆ ಜಸ್ಟ್ ಬ್ಲೈಂಡ್ಲಿ ಬೈ ಮಾಡಿದ್ರೆ ಅವ್ರು ಏನಾದ್ರು ಮಧ್ಯದಲ್ಲಿ ಎಕ್ಸಿಟ್ ಆಗಿದ್ರೆ ನಮಗೆ ಗೊತ್ತಾಗೋದು 3 ತಿಂಗಳಾದ್ಮೇಲೆ. ಫಸ್ಟ್ ಸ್ಟಾಕ್ ಮೇಲೆ ಆದ್ರೂ ಹೋಗಿರ್ಬೋದು, ಕೆಳಗಡೆ ಆದ್ರೂ ಹೋಗಿರ್ಬೋದು. ಹಾಗಾಗಿ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ. ನೀವು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಿ, ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ನಿಮಗೆ ಅಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಯಾರು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಸರಿ. ಯಾಕಂದ್ರೆ ಇವರು 1.1% ಸ್ಟೇಕ್ ತಗೊಂಡಿದ್ದಾರೆ ಅಂತಂದ್ರೆ ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗಲ್ಲಿ 1 ಕೋಟಿ 2 ಕೋಟಿ ಲಾಸ್ ಆದ್ರೂ ಕೂಡ ಬಿಗ್ ಚೇಂಜಸ್ ಏನಿಲ್ಲ. ಯಾಕಂದ್ರೆ ಅವ್ರದ್ದು 1000 ಕೋಟಿ ಇರುತ್ತೆ ಪೋರ್ಟ್ಫೋಲಿಯೋ ವರ್ತ್. ಬಟ್ ನಮ್ದು ಲಕ್ಷಗಳಲ್ಲಿರುವಂತ ಪೋರ್ಟ್ಫೋಲಿಯೋಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ವೆಸ್ಟ್ ಮಾಡೋದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ. ಕಡಿಮೆ ಅಂದ್ರೆ ಇನ್ ಕೇಸ್ ನಮ್ಮ ಇನ್ವೆಸ್ಟ್ಮೆಂಟ್ 0 ಆದ್ರೂ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ಇಂಪ್ಯಾಕ್ಟ್ ಆಗಬಾರ್ದು. ಅಷ್ಟು ಅದು 5,000 ಆಗ್ಬೋದು, 10,000 ಆಗ್ಬೋದು, 20,000 ಆಗ್ಬೋದು. ಅದು ನಿಮ್ಮ ಕೆಪಾಸಿಟಿ, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಎಲ್ಲೇ ರಿಸ್ಕಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗಲೂ ಅದೇ ರೀತಿ ಡಿಸಿಷನ್ ತಗೊಂಡ್ರೆ ನಮ್ಮ ಕ್ಯಾಪಿಟಲ್ ನಾವು ಸೇವ್ ಮಾಡ್ಕೊಳ್ಬಹುದು. ನೀವು ಯಾವುದೋ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ರಿಸ್ಕ್ ಕಡಿಮೆ ಇರುವಂತ ಕಡೆ ಅಂದ್ರೆ ಅಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇರಬೇಕು. ಓವರ್ ಆಲ್ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.